ಸಾಧನೆಗೆ ಸಹನೆ ಬೇಕು ಅಂತಾರೆ. ಆದ್ರೆ ಇಲ್ಲಿ ಸಹನ ಅಂದ್ರೇನೆ ಸಾಧನೆ. SSLCಯಲ್ಲಿ ರಾಜ್ಯಕ್ಕೆ 7ನೇ ಟಾಪರ್, LLMನಲ್ಲಿ ರಾಜ್ಯಕ್ಕೆ ನಂಬರ್ 1. ತಂದೆಯ ಪುಸ್ತಕ ಕೈಗೆತ್ತಿಕೊಂಡ್ರು, ತಂದೆಯನ್ನೇ ಮೀರಿಸಿದ್ರು ಸಹನಾ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಮಾತಿಗೆ ಸಾಕ್ಷಿಯಾಗಿ ಗೋಲ್ಡ್ ಮೆಡಲ್ ತೆಗೆದುಕೊಂಡ ಅನಂತ ಪುತ್ರಿ. ಹೌದು, ಸಾಧಿಸುವವನಿಗೆ ಸಹನೆ ಬೇಕು ಅಂತಾರೆ. ಆದ್ರೆ ಇಲ್ಲಿ ಸಹನಾ ಎನ್ನುವ ಯುವತಿ ಅಂದ್ರೇನೆ ಸಾಧನೆ ಎನ್ನುವಂತೆ ಸಾಧಿಸಿ ತೋರಿಸಿದ್ದಾಳೆ. ಇದೀಗ ನಾವು ಹೇಳ್ತಾ ಇರುವ ಸ್ಪೆಷಲ್ ಸ್ಟೋರಿಯ ಕಥಾನಾಯಕಿ ಮುದ್ರಣಕಾಶಿ ಗದಗ್ ಜಿಲ್ಲಾ ಕೇಂದ್ರದ ನಿವಾಸಿ ಕುಮಾರಿ ಸಹನಾ ಅನಂತ್ ಕಾರ್ಕಳ್. Master of Laws, the gold medal to Sahana A. Karkal. ಸಹನಾ SSLC ಓದುವಾಗಲೇ ತನ್ನ ಪ್ರತಿಭೆ ಹಾಗೂ ವಿದ್ಯಾರ್ಥಿ ಪ್ರಜ್ಞೆಯನ್ನ ರಾಜ್ಯಕ್ಕೆ ಅನಾವರಣ ಮಾಡಿದವಳು. 7ನೇ ಸ್ಥಾನ ಗಿಟ್ಟಿಸಿಕೊಂಡು ಸಾಧನೆಯ ಬೆಟ್ಟ ಏರಲು ಅಂದೇ ಪ್ರಾರಂಭಿಸಿದವಳು. ತೋಟಗಾರಿಕೆ ಸಂಸ್ಕೃತಿಯಲ್ಲಿ ಪದವಿ ಪೂರೈಸಿ IAS ಓದಲು ದೆಹಲಿಯತ್ತ ಪಯಣ ಬೆಳೆಸಿದಾಗ ಆಗ ಇಡೀ ಪ್ರಪಂಚಕ್ಕೆ ವಕ್ಕರಿಸಿಕೊಂಡ ಸಾಂಕ್ರಾಮಿಕ ರೋಗದ ಅಲೆಯಿಂದಾಗಿ ತಂದೆ ತಾಯಿಗಳ ಅವಲತ್ತಿನಂತೆ ಗದಗ ನಗರಕ್ಕೆ ವಾಪಸ್ಸಾಗಿದ್ಲು. ಈ ಸಂದರ್ಭದಲ್ಲಿ ತನ್ನ ತಂದೆ ಹಿರಿಯ ಪತ್ರಕರ್ತ ಅನಂತ್ ಕಾರ್ಕಳ್ ಅವರು 50ರ ಗಡಿ ದಾಟಿದ್ದರ ನಡುವೆಯೂ ಕಾನೂನು ಪದವಿ ಓದುತ್ತಿದ್ದದನ್ನ ಗಮನಿಸಿದ ಸಹನಾ ಆಗಾಗ ಕಾನೂನು ಪುಸ್ತಕಗಳನ್ನ ಕೈಗೆತ್ತಿಕೊಳ್ಳುತ್ತಿರುವಾಗಲೇ ಕಾನೂನು ಪದವಿಯ ಕನಸು ಚಿಗುರುಡಿಯಿತು. ಮಗಳ ಇಚ್ಛೆಯಂತೆ ತಂದೆ ಅನಂತ್ ಹಾಗೂ ತಾಯಿ ಮಂಗಳ ಕಾನೂನು ಪದವಿ ಓದಲು ಪ್ರೋತ್ಸಾಹಿಸಿದ್ರು. ಅದರ ಫಲವೇ ಈ ಸಾಧನೆ ಅನ್ನೋದು ಸಹನಾರ ಮಾತು. ಸಹನಾ ಅನಂತ್ ಕಾರ್ಕಳ್. ನಾನು ಡಿಸೆಂಬರ್ 13, 2025ರಂದು KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಹುಬ್ಬಳ್ಳಿ ಅಡಿಯಲ್ಲಿ LLM ಪದವಿಯಲ್ಲಿ ಗೋಲ್ಡ್ ಮೆಡಲ್ ಅನ್ನು ತೆಗೆದುಕೊಂಡಿದ್ದೇನೆ. ಸೊ ನಾನು ಒಂದು ಎಜುಕೇಶನ್ ಜರ್ನಿಯನ್ನು ಹೇಳಬೇಕು ಅಂತ ಅಂದರೆ, ನಾನು ಮೊದಲು ಮಾಡಿರೋದು BSc ಹಾರ್ಟಿಕಲ್ಚರ್. ಸೊ BSc ಹಾರ್ಟಿಕಲ್ಚರ್ ಮಾಡಿದಾದ್ಮೇಲೆ ನಾನು UPSC ಕೋಚಿಂಗ್ ತಗೋಬೇಕು ಅಂತ ಹೇಳಿ ಡೆಲ್ಲಿಗೆ ಹೋಗಿದ್ದೆ. ಸೊ ಆ UPSC ಕೋಚಿಂಗ್ ಮಾಡುವಾಗ ಐ ಗಾಟ್ ಇಂಟ್ರೊಡ್ಯೂಸ್ಡ್ ಟು ಅ ಸಬ್ಜೆಕ್ಟ್ ಕಾಲ್ಡ್ ಲಾ. ಸೊ ಅಲ್ಲಿ ನನ್ನ ಒಂದು ಲಾ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅದಾದ್ಮೇಲೆ UPSC ಕೋಚಿಂಗ್ ತಗೊಳ್ಳೋ ಟೈಮಲ್ಲಿನೇ ಏನಾಯಿತು, ಕೋವಿಡ್ ಬಂತು. ಕೋವಿಡ್ ಬಂದಿದ್ರಿಂದ ನಾನು ಗದಗಿಗೆ ವಾಪಸ್ ಬರೋ ಥರ ಆಯಿತು. ಸೊ ಗದಗಿಗೆ ವಾಪಸ್ ಬಂದಾದ್ಮೇಲೆ ನಾನು ಬಂದಾಗ ನನ್ನ ತಂದೆಯವರು ತೋಟಗಾರಿಕೆ ಸಂಸ್ಕೃತಿ ಪದವಿಯಿಂದ ಕಾನೂನು ವ್ಯಾಸಂಗದತ್ತ ಚಿತ್ತ ಹರಿಸಿದ ಸಹನಾ ಗೋಲ್ಡ್ ಮೆಡಲ್ ಪಡೆದು ರಾಜ್ಯಕ್ಕೆ ನಂಬರ್ 1 ಆಗುವಂತೆ ಮಾಡಿದ್ರು ಸಾಧನಾ. ಹೌದು, ತೋಟಗಾರಿಕೆ ಸಂಸ್ಕೃತಿ ಅಧ್ಯಯನದ ಬಳಿಕ ಸಂಬಂಧವೇ ಇರದ ವಿಷಯದತ್ತ ಚಿತ್ತ ಹರಿಸಿದ ಸಹನಾ KLE ಕಾನೂನು ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ LLM ಪ್ರವೇಶ ಪಡೆದು ಗೋಲ್ಡ್ ಮೆಡಲ್ ಗಿಟ್ಟಿಸಿಕೊಂಡು ಛಲಬಿಡದ ಗಟ್ಟಿಗಿತ್ತಿಯಾಗಿ ಇಡೀ ರಾಜ್ಯಕ್ಕೆ ನಂಬರ್ 1 ಆಗಿ ಹೊರಹೊಮ್ಮಿದ್ದಾರೆ. ತನ್ಮೂಲಕ ಕಲಿತ ಮಹಾವಿದ್ಯಾಲಯದಲ್ಲಿಯೇ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೇಮಕಗೊಂಡು ತಂದೆ ತಾಯಿಗಳ ಹೆಸರು ತರೋದಲ್ಲದೆ ಮಕ್ಕಳು ಇದ್ರೆ ಹಿಂಗಿರ್ಬೇಕಪ್ಪ ಅನ್ನುವ ಶುಭ ಹಾರೈಕೆಗೆ ಪಾತ್ರರಾಗಿದ್ದಾಳೆ. ಇದೆಲ್ಲದಕ್ಕೂ ಕಾರಣ ಹಿರಿಯ ಪತ್ರಕರ್ತ ಡಾಕ್ಟರ್ ಅನಂತ್ ಕಾರ್ಕಳ್ ಹಾಗೂ ತಾಯಿ ಮಂಗಳಾ ಅವರು ಬಾಲ್ಯದಿಂದಲೇ ಮಗಳು ಸಹನಾ ಮತ್ತು ಸಂಪತ್ತಿಗೆ ನೀಡಿದ ಪ್ರೋತ್ಸಾಹ ಕೊಟ್ಟ ಸಂಸ್ಕಾರವೇ ಕಾರಣವಾಗಿದ್ದು ಪತ್ರಕರ್ತರ ಮಕ್ಕಳು ಕೂಡ ಪ್ರತಿಭಾವಂತರಾಗಿದ್ದಾರೆ. ಪೂರಕ ವಾತಾವರಣ ಇರಬೇಕಷ್ಟೇ ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ನನ್ನ ಮಗಳು ಮಾಸ್ಟರ್ ಆಫ್ ಲಾದಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದು ಗೋಲ್ಡ್ ಮೆಡಲ್ ಪಡೆದಿದ್ದಾಳೆ. ಆ ವಿಷಯವಾಗಿ ನನ್ನ ಅಭಿಪ್ರಾಯವನ್ನು ಕೇಳಲಿಕ್ಕೆ ಬಂದಿದ್ದು ಖುಷಿಯಾಗಿದೆ. ಮಕ್ಕಳು ಸಾಧನೆ ಮಾಡಿದಾಗ ಬಹಳಷ್ಟು ಖುಷಿ ಅನಿಸುತ್ತೆ, ಹೆಮ್ಮೆ ಅನಿಸುತ್ತೆ, ಗೌರವ ಅನಿಸುತ್ತೆ. ಏನೋ ಲೈಫ್ ಸಾರ್ಥಕ ಜೀವನ ಅನಿಸುತ್ತೆ. ಒಂದು ಹುಟ್ಟಿದ ಊರಿಗೆ, ಬೆಳೆದ ನಗರಕ್ಕೆ, ಕುಟುಂಬಕ್ಕೆ, ಸಮಾಜಕ್ಕೆ, ಸಾರ್ವತ್ರಿಕ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರುವಂಥ ಒಂದು ಖುಷಿ ಅದು. ಹಾಗೆ ನನ್ನ ಮಗಳು ಸಹನಾ ಅನಂತ್ ಕಾರ್ಕಳ್. ಒಟ್ಟಾರೆಯಾಗಿ ಇದು ಕೇವಲ ಹಿರಿಯ ಪತ್ರಕರ್ತ ಅನಂತ್ ಕಾರ್ಕಳ್ ಹಾಗೂ ತಾಯಿ ಮಂಗಳಾರವರಿಗೆ ಮಾತ್ರವಲ್ಲದೆ ಪತ್ರಕರ್ತನ ಮಗಳೊಬ್ಬಳು ಹಾರಿಸಿದ ಕೀರ್ತಿ ಪತಾಕೆ ಇಡೀ ಪತ್ರಿಕಾ ಕುಲಕ್ಕೆ ಶ್ರೇಯಸ್ಸು ತಂದಿದ್ದು, ಪತ್ರಿಕಾ ಮನೆಯ ಮಗಳಿಗೆ ದೊರೆತ ಚಿನ್ನದ ಪದಕದೊಂದಿಗಿನ ಪತ್ರ ಪತ್ರಕರ್ತರ ಮಕ್ಕಳಿಗೆ ಮಾತ್ರವಲ್ಲದೆ ಪ್ರತಿಭಾವಂತ ಮಕ್ಕಳ ಸಾಧನೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅಂದ್ರೆ ತಪ್ಪಾಗಲಾರದು.